ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತಿನ ದಿವಸ ಬಿ ಸರೋಜದೇವಿಯವರು ಭಾಳಷ್ಟು ಜನ ಇದ್ದಾರೆ. ಸಾಧಾರಣವಾಗಿ ತಮಿಳುನಾಡಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ದೊಡ್ಡಮ್ಮ ಅಂತಲೇ ಕರೀತಾಯಿದ್ರು, ಕರಿಯಮ್ಮ ಅಂತ ಕರೆಯೋರು. ಇವರು ಆದಮೇಲೆ ಜಯಲಲಿತಾನ ಚಿನ್ನಮ್ಮ ಅನ್ನೋರು. ಇವತ್ತು ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಮೊದಲು ಜಯಲಲಿತಾ ಸಾಧಾರಣವಾಗಿ ಬಿ ಸರೋಜದೇವಿನ ಅಕ್ಕ ಅಂತಲೇ ಕರೀತಾಯಿದ್ರು. ಇವ್ರ ಜೊತೆ ಸುಮಾರು ಒಂದು 13 ಚಿತ್ರ ಮಾಡಿದ್ದೀವಿ. ಸರೋಜದೇವಿಯವರು ಈ ಕೈಗೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಸೇವೆಯನ್ನು ಇನ್ನೊಂದು ಕೈಗೆ ಗೊತ್ತಾಗ್ತಿರಲಿಲ್ಲ. ಸಾಧಾರಣವಾಗಿ ಮೈಸೂರು ಪಕ್ಕದಲ್ಲಿರ್ತಕ್ಕಂಥ ಕೊಳ್ಳೇಗಾಲದ ಹತ್ರ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಊಟಗಳಿರಲಿಲ್ಲ. ಅಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಊಟ ಉಪಚಾರಗಳಿಗೆ ದವಸ ಧಾನ್ಯಗಳೇ ಸಾಧಾರಣವಾಗಿ ಕೊಟ್ಬಿಡ್ತಾಯಿದ್ರು. ಅದಾದಮೇಲೆ ಚಿಕ್ಕಮಂಗ್ಳೂರಲ್ಲಿ ಅಂಧ ಮಕ್ಕಳ ಶಾಲೆ ಅಂತಿದೆ. ಆ ಅಂಧ ಮಕ್ಕಳ ಶಾಲೆ ಸರ್ಕಾರದಿಂದ ಭಾಳಷ್ಟು ಜನ ಕೇಳ್ಕೋಬೇಕಾದ್ರೆ ಅಂಧ ಮಕ್ಕಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಏನು ಅಂದರೆ, ಅಂಧ ಮಕ್ಕಳನ್ನ ಸ್ಪೋರ್ಟ್ಸ್ ಪೆನ್ ಆಗಿ ಮಾಡಿರ್ತಕ್ಕಂಥದ್ದು ಕೃಷ್ಣೇಗೌಡರು. ಅಂಥ ಒಂದು ಕೃಷ್ಣೇಗೌಡರು ಅವರ ಸಂಸ್ಥೆ ನಡೀದೇ ಇದ್ದಾಗ ಡಾಕ್ಟ್ರ್ ಆಗಿರ್ತಕ್ಕಂಥ ಅವರು ಸ್ವಂತ ತನ್ನ ಕಿಡ್ನಿನ ಮಾರಿ ಆ ಸಂಸ್ಥೆ ನಡೆಸ್ತಾ ಇದ್ದಿದ್ದು ಸರೋಜದೇವಿಯರ ಕಿವಿಗೆ ಬಿತ್ತು. ಆಗ ಒಂದು ಸುಮಾರು 5 ವರ್ಷಕ್ಕಾಗುವಷ್ಟು ದವಸ ಧಾನ್ಯ, ಮಕ್ಕಳಿಗೆ ಬೇಕಾದಷ್ಟು ವಿದ್ಯಾಭ್ಯಾಸದ್ದು ವಿಚಾರಗಳು, ಆಮೇಲೆ ಸರೋಜದೇವಿಗೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಮಕ್ಕಳಿಗೆ ಆಟ ಸಾಮಗ್ರಿಗಳನ್ನ ಚಿಕ್ಕಮಂಗ್ಳೂರಲ್ಲಿರ್ತಕ್ಕಂಥ ಅಂಧ ಮಕ್ಕಳ ಶಾಲೆಗೆ ಡಾಕ್ಟರ್ ಕೃಷ್ಣೇಗೌಡರಿಗೆ ಭಾಳಷ್ಟು ವಿಭಿನ್ನವಾಗಿ ಸೇವೆಯನ್ನು ಮಾಡಿದ್ದಾರೆ. ಸರೋಜದೇವಿಯವರು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಪಂಚಭಾಷೆ ತಾರೆ ಆಗಿರ್ತಕ್ಕಂಥವ್ರು. ಆಮೇಲೆ ನೀವೆಲ್ಲ ಇವತ್ತೇನು ಹೀರೋಯಿನ್ಗಳನ್ನ ಭಾಳಷ್ಟು ಜನ ಸೂಪರ್ ಸ್ಟಾರ್ ಅಂತೀರ. ಸೂಪರ್ ಸ್ಟಾರು ತಮಿಳ್ನಾಡಿಗೆ ಫಸ್ಟ್ ಸೂಪರ್ ಸ್ಟಾರ್ ಅಂತ. ಬಿ ಸರೋಜದೇವಿಯವರು ಭಾರತ ದೇಶಕ್ಕೆ ಫಸ್ಟ್ ಸೂಪರ್ ಸ್ಟಾರ್, ಲೇಡಿ ಸೂಪರ್ ಸ್ಟಾರ್ ಆಗಿದ್ದಿದ್ದು ಬಿ ಸರೋಜದೇವಿಯವರು. ಅಂಥ ಒಂದು ಇವತ್ತು ವೈಶಿಷ್ಟ್ಯತೆ ಅಂದರೆ ಅವರಲ್ಲಿ ಒಂದು ಸ್ವಲ್ಪ ಜುಗ್ಗುತನ ಭಾಳಷ್ಟಿತ್ತು. ಬಿ ಸರೋಜದೇವಿಯವರು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಜುಗ್ಗೋನು. ಯಾಕೆಮ್ಮ ಈ ಥರ ಜುಗ್ಗುತನ ಮಾಡ್ತೀರಾ, ಎಷ್ಟೋ ಕಡೆ ಧಾರಾಳವಾಗಿ ಕೊಟ್ಟಿದ್ದೀರ ಅಂತ. ಕೆಲವೊಮ್ಮೆ ಬೇರೆಯವ್ರಿಗೂ ಕೊಡಬೇಕಾದ್ರೆ ಸದ್ವಿನಿಯೋಗ ಆಗ್ಬೇಕು. ನಾವು ಕೊಡೋದನ್ನು ಯಾರು ಕಷ್ಟ ಅನ್ನೋದು. ಒಂದು ದಿವಸ ಕಾರಲ್ಲಿ ಹೀಗೆ ಹೋಗ್ತಾ ಇದ್ವಿ, ತಿರುಶೂರು ಮಹಾರಾಜರು, ನಾವೆಲ್ಲ ನಾನು ಹೇಮಾ ಚೌಧರಿ ಸರೋಜದೇವಿ ಅವರೆಲ್ಲ ಹೇಳಿ ತಿರುಶೂರಿಗೆ ಹೋದ್ವಿ ಅನಂತ ಪದ್ಮನಾಭ ದರ್ಶನಕ್ಕೆ. ಮಹಾರಾಜರೇ ಬಂದು ಸ್ವತಃ ಕರ್ಕೊಂಡು ಹೋದರು. ಆ ಸಮಯದಲ್ಲಿ ಸರೋಜದೇವಿಯವರು ಈ ಥರ ಓಪನ್ ಕಾರಲ್ಲಿ ಎಲ್ಲರೂ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡು ಹೋದಾಗ, ನೋಡಿ VIP ಆಗಿರೋರು ನೀವು, ಅದನ್ನೆಲ್ಲ ಬ್ಲ್ಯಾಕ್ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿ ಅಂದರೆ, ಬೇಡ ರಾಜ ಮರ್ಯಾದೆಯಿಂದ ನಾವು ಯಾರು ಅಂತ ಜನಕ್ಕೆ ಗೊತ್ತಾಗಬೇಕು, ಮುಚ್ಕೊಂಡು ಹೋಗೋವಂಥ ನಾವೇನು ಟೆರರಿಸ್ಟ್ಗಳಲ್ಲ ಅಂತ ಹೇಳಿ ಆ ವಿಶೇಷವಾಗಿರ್ತಕ್ಕಂಥ ಘಟನೆಗಳೆಲ್ಲ ಸರೋಜದೇವಿಯವರು ಹೇಳೋರು. ಸಾಧಾರಣವಾಗಿ ಮೋಕ್ಷ ಮುಕ್ತಿ ಅಂತ ಕರಿತೀವಿ. ಅಂಥ ಒಂದು ವಿಶೇಷವಾದ ದಿನ ಇವತ್ತು. ಭಾಳಷ್ಟು 15-20 ದಿವಸದಿಂದ ತುಂಬ ನಳೀತಾ ಇದ್ದರು, ಸ್ವಲ್ಪ ಕಾಲು ನೋವುಗಳು, ಆಮೇಲೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆಗಳಾಗ್ತಾ ಇರ್ತಕ್ಕಂಥ ಸಂದರ್ಭ. ಇವತ್ತು ಅವ್ರ ಕಾಲವಾಗಿರೋದು ಮಹಾಗಣಪತಿ ಅನುಗ್ರಹ, ಒಳ್ಳೆಯ ರೀತಿಯಾಗಿ ಮುಕ್ತಿಯನ್ನು ಪಡೀತಕ್ಕಂಥ ಅವಕಾಶವಾಗಲಿ. ಯಾಕೆಂದರೆ ಇಂಥ ಒಂದು ಮೇರುನಟು ಆ ಕಾಲದಲ್ಲೇ ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ನಾವೆಲ್ಲ ತಮಿಳ್ನಾಡಲ್ಲಿ ಸೆಟ್ಲ್ ಆಗೋದಂದರೆ ಭಾಳಷ್ಟು ಅಯ್ಯೋ ಅಲ್ಲೇ ಸೆಟ್ಲ್ ಆಗ್ಬೋದಾಗಿತ್ತು ಅಂದರು. ಇಲ್ಲ, ಬೇಡ, ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ಇಲ್ಲಿ ಪಂತ್ಲು ಮತ್ತು ವಿಶೇಷವಾಗಿರ್ತಕ್ಕಂಥ ಭಾಗವತ ಅವ್ರ ತಂದೆ ಅಂಥವರೆಲ್ಲ ಇದ್ದಾಗ ನಾವು ಇಲ್ಲಿ ಕರ್ನಾಟಕದಲ್ಲಿ ಇರಬೇಕು ಅಂಥೇಳಿ ಅವತ್ತಿಂದ ಇವತ್ತಿನವರೆಗೂ ಕಲಾವಿದರ ಸಂಘಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿ ಅಂಬರೀಷ್ ಅವರು ಪ್ರೆಸಿಡೆಂಟ್ ಆದಾಗ ಇವ್ರನ್ನ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು. ಇವತ್ತು ಅಂಥ ಒಂದು ವೈಸ್ ಪ್ರೆಸಿಡೆಂಟ್ ಪೋಸ್ಟು ಇಟ್ಕೊಂಡು ಎಲ್ರಿಗೂ ಸೇವೆಯನ್ನು ಮಾಡಿ ಇವತ್ತು ಭಾರತ ದೇಶಕ್ಕೆ ಒಂದು ಸೆನ್ಸಾರ್ ಬೋರ್ಡ್ಗೆ ಚೇರ್ಮನ್ ಆಗಿದ್ದರು. ತದನಂತರ ಮೋದಿಯವ್ರ ಜೊತೆ ಅವರು ಚೀಫ್ ಮಿನಿಸ್ಟರ್ ಆದಾಗ ಒರಿಸ್ಸಾಗೆ ಮೋದಿಯವ್ರ ಜೊತೆ ಹೋದಾಗ ಒರಿಸ್ಸಾ ದೇವಸ್ಥಾನಕ್ಕೆ ಸಾಕಷ್ಟು ಕೊಡುಗೆಗಳನ್ನ, ಅಲ್ಲಿರ್ತಕ್ಕಂಥ ಮಡಿಕೆಗಳು ಕೃಷ್ಣನಿಗೆ ಭಾಳ ವಿಶೇಷ ಅಂತ ಹೇಳಿ ಆ ಕೃಷ್ಣನಿಗೋಸ್ಕರ ಕೊಡಿಸಿದ ಮಡಿಕೆಗಳು 1 ಲಕ್ಷ ಮಡಿಕೆಯನ್ನು ಕೊಡಿಸೋದು. ಸೊ ನೀವೆಲ್ಲರೂ ಅದು ಇದು ಅಂತ ಯಾರು ಗೊತ್ತಿರೋ ವಿಚಾರಗಳು ಹೇಳಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಗೊತ್ತಿಲ್ಲದಿರೋ ವಿಚಾರಗಳೆಲ್ಲ ನಿಮ್ಗೆ ಹೇಳಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮುಖಾಂತರ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ. ಏನು ಸಾಧನೆ ಮಾಡಿದ್ವಿ, ಮುಂದಿನ ಪೀಳಿಗೆ ಏನು ನೆನೆಸ್ಕೊಳ್ಳುವಂಥ ಕೆಲಸ ಮಾಡಿದ್ವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸರ್ ಒಂದು ಮಾತು ಹೇಳಿದರು, ಒಂದು ಹಾಡು ಹೇಳಿದ್ದಾರೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನಮ್ಮ ಕನ್ನಡತಿ ಬಿ ಸರೋಜದೇವಿ ಅಮ್ಮವರು ಒಂದು ದಶಾವಾರ ಒಂದು ಚಿಕ್ಕ ಹಳ್ಳಿನಲ್ಲಿ ಹುಟ್ಟಿ ದಕ್ಷಿಣ ಭಾರತ, ಉತ್ತರ ಭಾರತ ದೊಡ್ಡ ದೊಡ್ಡ ದಿಗ್ಗಜರ ಹತ್ರ ನಟನೆ ಮಾಡಿ ಕನ್ನಡದ ಬಾವುಟನ ಹಾರಿಸಿ, ಕನ್ನಡದ ಹೆಣ್ಮಗಳು, ಕನ್ನಡ ಸಂಸ್ಕಾರವನ್ನು ಕಲ್ತಿರ್ತಕ್ಕಂಥ ಹೆಣ್ಮಗಳು, ಮತ್ತು ಈಗೇನು ಬೆಂಗಳೂರು ಬಂದು ಇಲ್ಲೇ ಮಣ್ಣು ವಾಸನೆ ಇದೆಯಲ್ಲ, ಕನ್ನಡಿಗರ ಒಂದು ಪ್ರೀತಿ ಇದೆಯಲ್ಲ, ಇಲ್ಲೇ ನೆಲೆಸಿ ಬದುಕಿ ಅವರ ಬದುಕನ್ನು ಪರಿಪೂರ್ಣತೆ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಈಗಿನ ಯಾರೇ ನಟರು ಯಾರೇ ಆಗಿರ್ಬೋದು, ಎಲ್ಲೇ ಯಾವುದೇ ರಂಗಕ್ಕೆ ಹೋಗಿರ್ಬೋದು,
ಅಲ್ಲೆಲ್ಲಿ ಹೋದಾಗ ಆಯಾ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ತಾರೆ. ಆದರೆ ಸರೋಜದೇವಿ ಹಾಗಾಗಿದೆಯಾ? ನಾನೊಬ್ಬ ಕನ್ನಡದವಳು, ಕನ್ನಡಿಗರು, ಕನ್ನಡ ಪ್ರೀತಿಯನ್ನು ಬೆಳೆಸ್ಕೊಂಡವರು, ಬೆಳೆದವರು ಅಂತ ಹೇಳಿ ಇವತ್ತು ಪರಿಪೂರ್ಣವಾದ ಒಂದು ಜೀವನವನ್ನು ಅನುಭವಿಸಿ ಇವತ್ತು ನಮ್ಮಿಂದ ದೂರ ಆಗ್ತಿದ್ದಾರೆ. ಆದರೆ ಅವರು ಮಾಡಿದಂಥ ಸಾಧನೆ ಇದೆಯಲ್ಲ, ಅದು ಯಾವತ್ತೂ ನಮ್ಮಿಂದ ದೂರ ಆಗಲ್ಲ. ಅವ್ರು ಮಾಡಿದಂಥ ಚಿತ್ರಗಳು ಇವತ್ತು ಬೆಳಗಿಂದ ನೋಡ್ತಾ ಇದ್ದೀನಿ ಮೀಡಿಯಾದಲ್ಲಿ, ಮೀಡಿಯಾ ಮಿತ್ರರು ಒಂದು ಕಿತ್ತೂರು ಚೆನ್ನಮ್ಮ ಒಂದು ಡೈಲಾಗ್ ಹೇಳ್ತಾರೆ, ಆಕಾಶ ಮಳೆ ಕೊಡುತ್ತೆ, ಭೂಮಿ ಫಲ ಕೊಡುತ್ತೆ, ನೀವೇನು ಉತ್ತಿದ್ರ ಬೆತ್ತಿದ್ರ, ನಿಮ್ಗೆ ಯಾಕೆ ಕೊಡಬೇಕು ಕಪ್ಪ? ಅದು ಕನ್ನಡದ ಒಂದು ಮಣ್ಣು ವಾಸನೆ ಇದೆಯಲ್ಲ, ಅದು ಯಾವತ್ತೂ ನಮ್ಮ ಮನಸ್ಸಲ್ಲಿರುತ್ತೆ. ಒಂದು ಕನ್ನಡದ ಎಲ್ಲ ನಟ ನಟಿಯರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅವ್ರ ಜೊತೆಯಲ್ಲಿ ನಾನು ಪಿಕ್ಚರ್ ಮಾಡಿದ್ದೆ ಒಂದು ಮಗನಾಗಿ, ಲೇಡೀಸ್ ಹಾಸ್ಟೆಲ್ ಅಂತ. ಒಂದು 3-4 ದಿನ ಅವ್ರ ಒಡನಾಟ ಇತ್ತಲ್ಲ, ಸರಳವಾದ ಜೀವನ ಇತ್ತಲ್ಲ, ಅವರು ಪ್ರೀತಿಯಿಂದ ಕರೆಯೋ ರೀತಿ ಇತ್ತಲ್ಲ, ಅದು ಯಾವತ್ತೂ ನಾನು ಜನ್ಮವಿರೋವರೆಗೂ ನಾನು ಮರೆಯೋದಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.